ಅಯೋಧ್ಯೆ ರಾಮನ ಆದಾಯ ಸಾವಿರಾರು ಕೋಟಿ. 1 ಲಕ್ಷಕ್ಕೂ ಹೆಚ್ಚಿನ ಉದ್ಯೋಗ ಸೃಷ್ಟಿಸಿದ ಭಗವಾನ್ ರಾಮ. ಮಂದಿರದಿಂದ ಹೊಟ್ಟೆ ತುಂಬುತ್ತಾ ಅಂತ ಕೇಳಿದವರಿಗೆ ಇಲ್ಲಿದೆ ಉತ್ತರ. ಇವತ್ತು ನಾವು ಕೇವಲ ಒಂದು ಮಂದಿರದ ಬಗ್ಗೆ ಮಾತಾಡ್ತಿಲ್ಲ, ಬದಲಾಗಿ ಆಧುನಿಕ ಭಾರತದ ಆರ್ಥಿಕ ಶಕ್ತಿಯ ಕೇಂದ್ರವಾಗಿ ಹೊರಹೊಮ್ಮುತ್ತಿರುವ ಅಯೋಧ್ಯೆಯ ಬಗ್ಗೆ ಮಾತನಾಡ್ತಿದ್ದೇವೆ. ರಾಮ ಮಂದಿರ ನಿರ್ಮಾಣದಿಂದ ಸರ್ಕಾರಕ್ಕೆ ಏನ್ ಲಾಭ? ಮಂದಿರ ನಿರ್ಮಾಣ ಮಾಡಿದ್ರೆ ಹೊಟ್ಟೆ ತುಂಬುತ್ತಾ ಅನ್ನುವಂತಹ ಪ್ರಶ್ನೆ ಕೇಳಿದವರಿಗೆ ಇವತ್ತಿನ ಈ ವಿಡಿಯೋ ಒಂದು ಉತ್ತರ. ದಶಕಗಳ ಕಾಲ ಕೇವಲ ವಿವಾದದ ಕೇಂದ್ರವಾಗಿದ್ದ ಅಯೋಧ್ಯೆ ಇಂದು ಪ್ರಧಾನಿ ಮೋದಿಯವರ ದಾರ್ಶನಿಕತೆ ಮತ್ತು ಯೋಗಿ ಆದಿತ್ಯನಾಥರ ದಕ್ಷ ಆಡಳಿತದಿಂದ ಹೇಗೆ ಜಾಗತಿಕ ಮಟ್ಟದ ಪವಿತ್ರ ನಗರವಾಗಿ ಬದಲಾಗಿದೆ ನೋಡಿ. ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವ ವಿಷಯ ಇದು. ಇತ್ತೀಚಿನ ವರದಿಗಳ ಪ್ರಕಾರ ಅಯೋಧ್ಯೆ ಇಂದು ಕೇವಲ ರಾಮ ಭಕ್ತರ ಆಕರ್ಷಣೆಯ ಕೇಂದ್ರ ಮಾತ್ರವಲ್ಲ, ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡುವ ತಾಣ, ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆ ತಂದುಕೊಡುವಂತಹ ಒಂದು ಬೃಹತ್ ಆರ್ಥಿಕ ಶಕ್ತಿ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ರಾಮ ಮಂದಿರ ಅಯೋಧ್ಯೆಯನ್ನ ಹೇಗೆ ಸಂಪೂರ್ಣವಾಗಿ ಬದಲಿಸಿದೆ ಅನ್ನೋದನ್ನ ಅಂಕಿ ಅಂಶಗಳ ಸಮೇತ ನೋಡೋಣ. ಅಯೋಧ್ಯೆ ಪ್ರವಾಸೋದ್ಯಮದಿಂದ 10,000 ಕೋಟಿ ಆದಾಯ. ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ 4 ಲಕ್ಷ ಕೋಟಿಗೂ ಅಧಿಕ ವಹಿವಾಟು. ಐಐಎಂ ಲಕ್ನೋ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ 2024ರ ಜನವರಿಯಿಂದ 2024ರ ಸೆಪ್ಟೆಂಬರ್ ವರೆಗೆ ಅಯೋಧ್ಯೆಗೆ ಭೇಟಿ ನೀಡಿದ ಭಕ್ತರ ಸಂಖ್ಯೆ ಬರೋಬ್ಬರಿ 13.77 ಕೋಟಿ. 2024ರ ಅಂತ್ಯದ ವೇಳೆಗೆ ಈ ಸಂಖ್ಯೆ 18 ಕೋಟಿ ದಾಟಿದೆ. ಒಮ್ಮೆ ಯೋಚಿಸಿ, ಜಗತ್ತಿನ ಪ್ರಸಿದ್ಧ ಪ್ರವಾಸಿ ತಾಣಗಳಾದ ವ್ಯಾಟಿಕನ್ ಸಿಟಿಗೆ ವರ್ಷಕ್ಕೆ ಕೇವಲ 90 ಲಕ್ಷ ಜನರು ಭೇಟಿ ನೀಡ್ತಾರೆ. ಮೆಕ್ಕಾಗೆ ಸುಮಾರು 2 ಕೋಟಿ ಮುಸ್ಲಿಮರು ಹೋಗ್ತಾರೆ. ಆದರೆ ಅಯೋಧ್ಯೆ ಇಂದು ಈ ಎಲ್ಲ ದಾಖಲೆಗಳನ್ನ ಮುರಿದು ಮುನ್ನುಗ್ತಾ ಇದೆ. ಎರಡು 2025-26ರ ವೇಳೆಗೆ ಅಯೋಧ್ಯೆಯಲ್ಲಿ ಪ್ರವಾಸೋದ್ಯಮದಿಂದ ವರ್ಷಕ್ಕೆ 10,000 ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಸೃಷ್ಟಿಯಾಗಲಿದೆ ಅಂತ ಅಂದಾಜಿಸಲಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವರದಿಯ ಪ್ರಕಾರ ಕೇವಲ ಅಯೋಧ್ಯೆಯ ಸುತ್ತಮುತ್ತಲಿನ ಆರ್ಥಿಕ ಚಟುವಟಿಕೆಗಳು 2024ರ ಆರ್ಥಿಕ ವರ್ಷದಲ್ಲಿ 4 ಲಕ್ಷ ಕೋಟಿ ರೂಪಾಯಿಗಳನ್ನ ದಾಟಿದ್ಯಂತೆ. ಇದು ಭಾರತದ ಜಿಡಿಪಿಗೆ ದೊಡ್ಡ ಕೊಡುಗೆ ನೀಡಿದೆ ಅನ್ನೋದು ಗಮನಾರ್ಹ. ಅಯೋಧ್ಯೆ ಟ್ರಸ್ಟ್ ಒಂದರಿಂದಲೇ ಇದುವರೆಗೆ 400 ಕೋಟಿ ತೆರಿಗೆ ಸಂದಾಯ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಕಳೆದ 5 ವರ್ಷಗಳಲ್ಲಿ ಬರೋಬ್ಬರಿ 400 ಕೋಟಿ ರೂಪಾಯಿಗಳನ್ನ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಪಾವತಿಸಿದೆ. ಇದರಲ್ಲಿ 270 ಕೋಟಿ ರೂಪಾಯಿ ಜಿಎಸ್ಟಿ ಮತ್ತು 130 ಕೋಟಿ ರೂಪಾಯಿ ಇತರ ತೆರಿಗೆಗಳೂ ಸೇರಿವೆ. ಇಷ್ಟೇ ಅಲ್ಲ, ಉತ್ತರ ಪ್ರದೇಶ ಸರ್ಕಾರಕ್ಕೆ ಕೇವಲ ಅಯೋಧ್ಯೆಯ ಪ್ರವಾಸೋದ್ಯಮದಿಂದ 2026-27ರ ಹಣಕಾಸು ವರ್ಷದಲ್ಲಿ ಹೆಚ್ಚುವರಿಯಾಗಿ 25,000 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗುವ ನಿರೀಕ್ಷೆ ಇದೆ. ಈ ಹಣವನ್ನ ಮತ್ತೆ ಅಭಿವೃದ್ಧಿ ಕೆಲಸಗಳಿಗೆ, ಶಾಲೆ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಬಳಸಲಾಗುತ್ತೆ. ಅಂದ್ರೆ ರಾಮಲಲ್ಲ ಇಂದು ದೇಶದ ಆರ್ಥಿಕತೆಗೂ ಶಕ್ತಿ ತುಂಬುತ್ತಾ ಇದ್ದಾನೆ. ಸುತ್ತಮುತ್ತಲಿನ ನಿರುದ್ಯೋಗಿಗಳಿಗೆ ತೆರೆದ ಅವಕಾಶ. ಸ್ಥಳೀಯ ಸಣ್ಣ ವ್ಯಾಪಾರಿಗಳಿಗೆ ಬಂಪರ್ ಲಾಭ. ಅಯೋಧ್ಯೆಯಲ್ಲಿ ಇಂದು ಉದ್ಯೋಗಗಳ ಸುನಾಮಿಯೇ ಎದ್ದಿದೆ ಅನ್ನಬಹುದು. ಮಂದಿರ ನಿರ್ಮಾಣದ ಸಮಯದಲ್ಲಿ 50,000ಕ್ಕೂ ಹೆಚ್ಚು ಕಾರ್ಮಿಕರು, ಇಂಜಿನಿಯರ್ಗಳು ಮತ್ತು ಕುಶಲಕರ್ಮಿಗಳು ಕೆಲಸ ಮಾಡಿದ್ರು. ಇಂದು ಮಂದಿರದ ನಿರ್ವಹಣೆಗಾಗಿ 1,200ಕ್ಕೂ ಹೆಚ್ಚು ಜನರಿಗೆ ನೇರ ಉದ್ಯೋಗ ಸಿಕ್ಕಿದೆ. ಸುಮಾರು 1.2 ಲಕ್ಷ ಹೊಸ ಉದ್ಯೋಗಗಳು ಸೃಷ್ಟಿಯಾಗಿವೆ. ಹೋಟೆಲ್ ಉದ್ಯಮ, ಸಾರಿಗೆ, ಪ್ರಸಾದ ಮಾರಾಟ, ಕರಕುಶಲ ವಸ್ತುಗಳ ತಯಾರಿಕೆಯಲ್ಲಿ ಸ್ಥಳೀಯರು ದೊಡ್ಡ ಮಟ್ಟದಲ್ಲಿ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಇಂದು ವರ್ಷಕ್ಕೆ 5 ಲಕ್ಷಕ್ಕೂ ಅಧಿಕ ಲಾಭವನ್ನ ಪಡಿತಾ ಇದ್ದಾರೆ. ಅಂದ್ರೆ ಬದಲಾವಣೆಯ ವೇಗ ಎಷ್ಟಿದೆ ಅನ್ನೋದನ್ನ ನೀವೇ ಊಹೆ ಮಾಡಿ. ಮೂಲ ಸೌಕರ್ಯ ಮತ್ತು ರಿಯಲ್ ಎಸ್ಟೇಟ್ ಕ್ರಾಂತಿ.
ಈಗ ಅಯೋಧ್ಯೆಯ ಚಿತ್ರಣವೇ ಬದಲಾಗಿದೆ. 2021ರಲ್ಲಿ ಅಯೋಧ್ಯೆಯಲ್ಲಿ ಕೇವಲ 500 ಈ ರಿಕ್ಷಾಗಳಿದ್ವು. ಇಂದು ಆ ಸಂಖ್ಯೆ 17,000 ದಾಟಿದೆ. ಹೋಟೆಲ್ಗಳ ಸಂಖ್ಯೆ 20ರಿಂದ 200ಕ್ಕೆ ಏರಿಕೆಯಾಗಿದೆ. ತಾಜ್, ರ್ಯಾಡಿಸನ್ ನಂತಹ ದೊಡ್ಡ ಹೋಟೆಲ್ ಸಮೂಹಗಳು ಅಯೋಧ್ಯೆಗೆ ಬಂದಿವೆ. ವಿಮಾನ ನಿಲ್ದಾಣದ ಬಗ್ಗೆ ಹೇಳಲೇಬೇಕು. ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಕೇವಲ ಒಂದು ವರ್ಷದಲ್ಲಿ ಅಂದ್ರೆ 2025ರಲ್ಲಿ 11 ಮಿಲಿಯನ್ ಪ್ರಯಾಣಿಕರನ್ನ ನಿಭಾಯಿಸಿದೆ. ಇದು 2024ಕ್ಕೆ ಹೋಲಿಸಿದ್ರೆ ಶೇಕಡ 423ರಷ್ಟು ಹೆಚ್ಚು. ಮುಂದಿನ ದಿನಗಳಲ್ಲಿ ವರ್ಷಕ್ಕೆ 10 ಕೋಟಿ ಪ್ರಯಾಣಿಕರನ್ನ ನಿಭಾಯಿಸುವಂತೆ ಇದನ್ನ ವಿಸ್ತರಿಸಲಾಗ್ತಾ ಇದೆ. ಇನ್ನು ಭೂಮಿಯ ಬೆಲೆ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. 2020ರಲ್ಲಿ ಚದರ ಅಡಿಗೆ 400ರಿಂದ 800 ರೂಪಾಯಿ ಇದ್ದ ಭೂಮಿಯ ಬೆಲೆ ಇದು 4,000ದಿಂದ 10,000 ರೂಪಾಯಿ ಏರಿಕೆಯಾಗಿದೆ. ಇದು ಹೂಡಿಕೆದಾರರ ಪಾಲಿಗೆ ಚಿನ್ನದ ಗಣಿಯಾಗಿ ಮಾರ್ಪಟ್ಟಿದೆ. ಅಯೋಧ್ಯೆಯ ಈ ಬದಲಾವಣೆ ಕೇವಲ ಒಂದು ನಗರಕ್ಕೆ ಸೀಮಿತವಾಗಿಲ್ಲ. ಇದರ ಪ್ರಭಾವ ಪಕ್ಕದ ಜಿಲ್ಲೆಗಳಾದ ಫೈಜಾಬಾದ್, ಬಸ್ತಿ, ಸುಲ್ತಾನ್ಪುರ ಮತ್ತು ಲಕ್ನೋ ಮೇಲೂ ಆಗ್ತಾ ಇದೆ. ಇದು ಮೋದಿಯವರ ವಿಕಸಿತ ಭಾರತದ ಸಂಕಲ್ಪಕ್ಕೆ ಸಾಕ್ಷಿಯಾಗಿದೆ. ಕೆಲವರು ಕೇಳ್ತಾ ಇದ್ರು, ಮಂದಿರದಿಂದ ಹೊಟ್ಟೆ ತುಂಬುತ್ತಾ ಅಂತ. ಇವತ್ತು ಅಯೋಧ್ಯೆ ಅಂಥವರಿಗೆಲ್ಲ ಉತ್ತರ ನೀಡ್ತಾ ಇದೆ. ಹೌದು, ಭಕ್ತಿ ಮತ್ತು ಶ್ರದ್ಧೆಯ ಜೊತೆಗೆ ಆರ್ಥಿಕ ಸಮೃದ್ಧಿ ಕೂಡ ಸಾಧ್ಯ ಅಂತ ಅಯೋಧ್ಯೆ ತೋರಿಸಿಕೊಟ್ಟಿದೆ. ಸಂಸ್ಕೃತಿ ಮತ್ತು ಆಧುನಿಕತೆ ಒಂದಾದಾಗ ದೇಶ ಹೇಗೆ ಪ್ರಗತಿ ಹೊಂದುತ್ತೆ ಅನ್ನೋದಕ್ಕೆ ರಾಮ ಮಂದಿರ ಒಂದು ಅತ್ಯುತ್ತಮ ಉದಾಹರಣೆ. ನಿಮಗೆ ಈ ಮಾಹಿತಿ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.